ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಯೂಟಿ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನು ಜಾಸ್ತಿ ಏನು ಖರ್ಚಾಗಲ್ಲ, ಬಟ್ಟು ರಿಸಲ್ಟ್ ಮಾತ್ರ ಅಮೇಜಿಂಗ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋದು ಎರಡೇ ವಸ್ತು, ಒಂದು ನೀರು, ಒಂದು ಸ್ಫಟಿಕ ಕಲ್ಲು. ಈ ಸ್ಫಟಿಕ ಕಲ್ಲು ಅನ್ನೋದು ಗ್ರಂಥಿಗೆ ಅಂಗಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ. ಇದನ್ನು ಸೋಪ್ ಥರನೂ ಸಿಗುತ್ತೆ. ಅದು ಸಿಕ್ಕಿಲ್ಲ ಅಂದರೆ ಮಾಮೂಲಿ ಈ ಥರ ಚಿಕ್ಕ ಚಿಕ್ಕ ಕಲ್ಲು ಪೀಸ್ ಥರ ಇರುತ್ತಲ್ಲ ಅದನ್ನಾದರೂ ಆಗುತ್ತೆ. ಅದನ್ನು ತೊಗೊಂಡು ಬಂದು ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬೇಕು. ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ತೆಗೆದು ಒಂದು ಕಾಟನೋ ಅಥವಾ ಒಂದು ಬಟ್ಟೆನೋ ಏನಾದರೂ ತೊಗೊಂಡು ಆ ನೀರನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು. ಇದನ್ನು ಬಾಯಿಗೆ ಟಚ್ ಮಾಡ್ಕೊಬೇಡಿ. ಬಾಯೊಳಗಡೆ ಹೋದರೆ ಉಪ್ಪು ಥರ ಹುಳಿ ಏನೇನೋ ಆಗುತ್ತೆ. ಆಮೇಲೆ ಕಣ್ಣಿಗೂ ಟಚ್ ಮಾಡ್ಕೊಬೇಡಿ, ಉರಿಯುತ್ತೆ. ಕಣ್ಣು ಸುತ್ತ ಬಿಟ್ಬಿಟ್ಟು ಬಾಯೊಳಗಡೆ ಟಚ್ ಆಗದಿರೋ ಥರ ಹಿಂಗೆ ಫೇಸ್ಗೆ ಒಂದು ಬಟ್ಟೆನೋ ಅಥವಾ ಒಂದು ಕಾಟನ್ ಏನಾದರೂ ತೊಗೊಂಡು ಅಪ್ಲೈ ಮಾಡಿ ಒಂದು 10 ನಿಮಿಷಕ್ಕೆಲ್ಲ ಡ್ರೈ ಆಗಿಬಿಡುತ್ತೆ. ಆಮೇಲೆ ಮಾಮೂಲಿ ವಾಶ್ ಮಾಡೋದು ಅಷ್ಟೇ. ಇದನ್ನು ವಾರದಲ್ಲಿ ಒಂದು 2 ರಿಂದ 3 ದಿನ ಮಾಡಿದ್ರೆ ಮುಖದಲ್ಲಿ ಕಪ್ಪು ಕಲೆಗಳಿರುತ್ತಲ್ಲ ಅದೆಲ್ಲ ಹಳೆ ಕಲೆ, ಗಾಯದ ಕಲೆಗಳು ಎಲ್ಲ ಹೋಗ್ತವೆ. ಮತ್ತು ಗುಳ್ಳೆಗಳು ಆಗ್ತಾ ಇರ್ತಾವಲ್ಲ ಅವಾಗವಾಗ, ಅದು ಕೂಡ ಫುಲ್ ಕಂಪ್ಲೀಟಾಗಿ ಹೋಗುತ್ತೆ. ಮತ್ತು ಇದನ್ನು ಹಂಗೆ ಕೂಡ ಉಜ್ಬೋದು ಮುಖಕ್ಕೆ. ಹಂಗೆ ಉಜ್ಜಿದ್ರೆ ಅದು ಉಜ್ಜಿ ತರ್ತರಿ ಆಗಿಬಿಡುತ್ತಲ್ಲ ಆ ಕಲ್ಲು. ಆವಾಗ ಏನಾಗುತ್ತೆ, ಫೇಸು ಕುಯ್ದುಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಹಾಗೆ ನೀರಲ್ಲಿ ನೆನೆಸಿ ಹಚ್ಚೋದು ತುಂಬ ಬೆಸ್ಟು. ಟ್ರೈ ಮಾಡಿ ನೋಡಿ. ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಏನು ಅಂತ. ಯೂಸ್ ಮಾಡ್ತಾರೆ, ಇದೇನು ಕಷ್ಟವಾಗಿರೋದೇನಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ನೋಡಿ. ಹಾಗೆ ನಮ್ಮ ಮನೆ ಹತ್ರ ಪ್ಲಾಂಟ್ಗಳನ್ನ ಬೆಳೆಸ್ಕೊಂಡಿದ್ದೀನಿ. ಪಪ್ಪಾಯ ಮತ್ತು ಡ್ರ್ಯಾಗನ್ ಬೀಜ ಹಾಕಿದ್ದೆ ನೋಡೋಣ ಅಂತ. ಡ್ರ್ಯಾಗನ್ದು ಬೆಳೆದಿದೆ ನೋಡಿ, ಅಲ್ಲಿ 2 ಬೆಳೆದಿದೆ. ನಾನು ಇದೇ ಫಸ್ಟ್ ಟೈಮು ಪ್ಲಾಂಟ್ಗಳನ್ನೆಲ್ಲ ಬೆಳೆಸ್ತಾ ಇರೋದು. ಪಪ್ಪಾಯ ಗಿಡ ಮಾತ್ರ ಸಖತ್ತಾಗಿ ಬಂದಿದ್ದಾವೆ. ಅದು ಡ್ರ್ಯಾಗನ್ ಬೀಜ ಕೂಡ ಉಟ್ಕೊಂಡಿದ್ದಿಲ್ಲ, ಅದೇ ನನಗೆ ಖುಷಿ ಆಗ್ತಾ ಇರೋದು. 2 ಉಟ್ಕೊಂಡಿದೆ. ನೋಡೋಣ ಬೆಳೆಯುತ್ತಾ ಏನೋ ಅಂತ. ಬೆಳೆದ್ಮೇಲೆ ಒಂದು ಸರಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇವೆಲ್ಲ ಪಪ್ಪಾಯ ಗಿಡಗಳು. ಅದು ನಿಂಬೆ ಗಿಡ, ನಿಂಬೆ ಬೀಜ ಹಾಕಿದ್ದೆ, ಅದು ಉಟ್ಕೊಂಡೈತೆ. ನಿಂಬೆ ಬೀಜ, ಪಪ್ಪಾಯ, ಡ್ರ್ಯಾಗನ್ನು ಎಲ್ಲ ಉಟ್ಕೊಂಡಿದೆ.